ಕೆಲವು ಸಲ ನಮಗೆ ಸಾರು ಮಾಡೋದಕ್ಕೆ ಮೂಡಿರಲ್ಲ. ಆವಾಗ ನಾವು ಮುದ್ದೆಗಾಗ್ಲಿ ಅನ್ನಕ್ಕಾಗ್ಲಿ ಮೊಸರು ಹಾಕೊಂಡು ತಿನ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬರೀ ಮೊಸರು ಹಾಕೊಂಡು ಅನ್ನ ತಿನ್ನೋ ಬದಲು ಈ ರೀತಿ ನಾವು ಮೊಸರಿಗೆ ಒಗ್ಗರಣೆ ಮಾಡಿಕೊಂಡು ಸಿಂಪಲ್ ಆಗಿ ಮೊಸರು ಸಾರನ್ನ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಡ, ಏನು ಬೇಡ. ಎರಡೇ ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಜಸ್ಟ್ ಒಗ್ಗರಣೆ ಹಾಕೊಂಡ್ರೆ ಸಾಕು. ಮೊದಲಿಗೆ ಬಾಣಲಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಸಿಡ್ದಾದ್ಮೇಲೆ ಹಸಿ ಕರ್ಬೇವಿನ ಸೊಪ್ಪು ಹಾಕೊಂಡು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ನೀವು ಖಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಫ್ರೈ ಮಾಡ್ಕೋಬೋದು. ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ನಾವು ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಆ ಬಿಸಿ ಇರುತ್ತಲ್ಲ ಬಾಣಲೆ ಬಿಸಿ, ಆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಅರಿಶಿನ ಪುಡಿ ಮತ್ತು ಖಾರದ ಪುಡಿನ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಮೊಸರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೊಸರು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಾವು ಮೊಸರು ಒಗ್ಗರಣೆ ಮಾಡಿಕೊಂಡು ಬರೀ ಮೊಸರು ತಿನ್ನೋ ಬದಲು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ. 2 ನಿಮಿಷದಲ್ಲಿ ಈ ಮೊಸರು ಒಗ್ಗರಣೆ ರೆಡಿ ಆಗುತ್ತೆ. ನೀವು ಮೊಸರು ಸಾರು ಅಂತಾದ್ರೂ ಕರಿಬೋದು ಅಥವಾ ಒಗ್ಗರಣೆ ಮೊಸರು ಅಂತಾದರೂ ಕರಿಬೋದು. ಸಕ್ಕ ಟೇಸ್ಟಿಯಾಗಿರುತ್ತೆ. ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಾರ್ದು. ನಾವು ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ಈರುಳ್ಳಿನ ಸೇರಿಸ್ಕೊಬೇಕು. ಆಮೇಲೆ ಮೊಸರು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿಯಾಗೆ ನಾವು ಮೊಸರಲ್ಲಿ ಈರುಳ್ಳಿ ತಿಂತಾ ಇದ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಈ ರೀತಿ ಸಿಂಪಲ್ ಆಗಿ ನಮಗೆ ಸಾರು ಮಾಡೋಕ್ಕೆ ಮೂಡಿಲ್ಲ ಅಂದಾಗ ಪ್ಲೇನ್ ಆಗಿ ಮೊಸರು ತಿನ್ನೋ ಬದಲು ಈ ರೀತಿ ಮಾಡ್ಕೋಬಹುದು. ಥ್ಯಾಂಕ್ ಯು.